ನಮಸ್ತೆ ಗೆಳೆಯರೆ. ಈಗ ಬಂದಿದ್ದು ಮತ್ತೆ ನಾನು ಇದೇ ಸೊಪ್ಪಳ್ಳಿ ತೋಟಗಾರಿಕೆ ಕ್ಷೇತ್ರದಲ್ಲಿ ನಿಮ್ಗೆ ಹಲಸಿನ ಹಲವಾರು ಪ್ರಭೇದ ಇದೆ, ನಾವು ಬೆಳೆದಿದ್ದೀವಿ ಅಂತ ಹೇಳಿದ್ರು. ಅದನ್ನು ನೋಡೋಣ ಅಂತ ಬಂದೆ. ಅಂತ ಇದು ಗಿಡ ತುಂಬ ಬಿಟ್ಟಿದೆ, ಇಲ್ಲ. ಚಕೋತಾನ ಹಾಕಿದ್ದಾರೆ, ಚಕೋತ ಗಿಡಗಳಿದ್ದಾವೆ, ಮಧ್ಯೆ ಪಪ್ಪಾಯ ಹಾಕಿದ್ದಾರೆ. ನೀರಿನ ಹಬ್ಬ ಅನಿಸುತ್ತೆ ನೋಡಿ. ಇದು ಹಲಸು ಯಾವ ರೇಟಿಗೆ ಗೊತ್ತಿಲ್ಲ ನನಗೆ, ಎಷ್ಟು ಕಾಯಿ ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ತುಂಬ ಭಾರಿ ಗಾತ್ರದ ಹಲಸುಗಳಿದ್ದಾವೆ ಅಂತ ಹೇಳಿದ್ರು ನೋಡಿ. ಸುಮಾರು 1.5 ಅಡಿ ಇದೆ ಉದ್ದ, 1 ಅಡಿ ವಿಸ್ತೀರ್ಣ ಇದೆ ದಪ್ಪ, ಭಾರಿ ಚೆನ್ನಾಗಿದೆ. ಇದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ತೋಟಗಾರಿಕಾ ಕ್ಷೇತ್ರ ಸರ್ಕಾರದಿಂದ ಒಳಪಟ್ಟಿದ್ದು 16 ಎಕರೆ ವಿಸ್ತೀರ್ಣದಲ್ಲಿದೆ ನೋಡಿ. ಇದು ಗಿಡದ ತುಂಬ ಬಿಟ್ಟಿದೆ, ಇದನ್ನು ನೋಡ್ಬೋದು ನೀವು. ಇದು ನೋಡೋದಕ್ಕೆ ಸಂತೋಷ ಆಗ್ತಾಯಿದೆ. ಆದರೆ ಒಂದು ಹಣ್ಣಾಗಿಲ್ಲ, ವಿಪರ್ಯಾಸ, ತುಂಬ ಹೋಗಿದೆ. ಇದು ನೋಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಕೀಳೋದಕ್ಕಿಲ್ಲ, ಕೀಳಬಾರ್ದು ಅಂತ ಹೇಳಿದ್ದಾರೆ. ಕೀಳ್ತಾನೂ ಇಲ್ಲ. ನೋಡ್ಕೊಂಬನ್ನಿ ಅಂತ ಬಂದು ಜೊತೆಗೆ ನಿಮಗೆ ತೋರಿಸೋಣ ಅಂತ ಮಾಡಿದ್ದು. ನಾನು ಶೇಪಲ್ಲಿಲ್ಲ ಅಷ್ಟೇ, ಆದರೆ ಶೇಪಲ್ಲಿಲ್ಲ, ಗಿಡದ ತುಂಬ ಇದೆ, ಫಲವತ್ತಾಗಿಬಿಟ್ಟಿದೆ. ಈ ಥರದ್ದು ಗಿಡಗಳು ಒಂದೊಂದು ಹಾಕೊಂಬಿಟ್ಟಿದ್ದಾರೆ. ಕಸಿ ಕಟ್ಸೋಣ ಅಂತಿದ್ದೀನಿ, ಗ್ರಾಫ್ಟೆಡ್ ಇಲ್ಲೋ ಅಂತ ಹೊರತಾಗ ಸದ್ಯಕ್ಕೆ. ಕಸಿ ಮಾಡಿಸಿ ಒಂದೆರಡು ಗಿಡ ಹಾಕ್ಕೊಬೇಕು. ಇದು ನೋಡಿ, ಜಮ್ನೆರಳೆ ಇದೆ, ತುಂಬ ಬಿಟ್ಟಿದೆ. ನಾನು ಗಿಡ ತೊಗೊಂಡಿದ್ದೀನಿ ಒಂದು ಮನೆ ಹತ್ರ ಹಾಕೋಣ ಅಂತ, ಫುಲ್ ಬಿಟ್ಟಿದೆ. ಇದು ಆಕ್ಷನ್ ಮಾಡ್ತಾರೆ ಅನಿಸುತ್ತೆ, ನೋಡೋಣ ಒಂದು ಕೀಳಕ್ಕೆ ಸಿಗುತ್ತಾರ. ವೆರಿ ಗುಡ್. ತುಂಬ ಭಾರಿ ಸೈಜ್ ಇದೆ. ನ್ಯಾಚುರಲ್ಲಾಗಿ ಕಿತ್ತು ತಿಂತಾಯಿದ್ದೀನಿ. ವೈನ್ ಟೇಸ್ಟ್ ಚೆನ್ನಾಗಿದೆ. ಇದ್ರ ಪಲ್ಪು ತುಂಬ ಬಂದ ಇದೆ, ಚೆನ್ನಾಗಿದೆ. ಬೀಜ ಸಣ್ಣ ಇದೆ, ಪಲ್ಪ್ ಮಾತ್ರ ತುಂಬ ಬಂದೋಗಿದೆ. ಒಂದು ಬೈಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಬೀಜ ಸಣ್ಣ, ಪಲ್ಪ್ ಮಾತ್ರ ತುಂಬ ದಪ್ಪ ಇದೆ. ತುಂಬ ಎತ್ತರದಲ್ಲಿದೆ, ಕೈಗೆ ಸಿಗ್ತಾ ಇಲ್ಲ. ಒಂದು ರಂಬೆ ಹಿಡ್ಕೊಂಡು ಅಲ್ಲಾಡಿದೆ, ಕೈ ತುಂಬ ಸಿಕ್ತು. ಭಾರಿ ಮಜಾ ಇದೆ ತಿನ್ನೋದಕ್ಕೆ, ತುಂಬ ಸಂತೋಷ ಆಗುತ್ತೆ ತಿನ್ನೋದಕ್ಕೆ. ನೋಡ್ತಾ ಇರೋರೆಲ್ಲ ಮಿಸ್ ಮಾಡ್ಕೊಳ್ಳಿ. ನಾನು ಕೊಡ್ತಾ ಇರೋ ಕಂಟೆಂಟು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದೊಂದಷ್ಟು ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಬಾಯ್.